ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಈಗ ಜೀವಾವಧಿ ಶಿಕ್ಷೆ ಏನಾಗಿದೆ. ಯೋಗೇಶ್ ಗೌಡರ್ ಕೊಲೆ ಕೇಸ್ನಲ್ಲಿ ವಿನಯ್ ಈಗ ಜೈಲು ಪಾಲಾಗಿದ್ದಾರೆ. ನಿನ್ನೆ ಶಿಕ್ಷೆಯ ಪ್ರಮಾಣ ಏನು ಪ್ರಕಟವಾಯಿತು, ಅದರಂತೆ ಅವರನ್ನು ಜೈಲಿಗೆ ಪರಪನಾಗ್ರಹಕ್ಕೆ ಶಿಫ್ಟ್ ಮಾಡಲಾಯಿತು. ನಿನ್ನೆ ರಾತ್ರಿ 9:30 ಸುಮಾರಿಗೆ ಜೈಲು ಸೇರಿದಂತಹ ವಿನಯ್ ಆ್ಯಂಡ್ ಪಟಾಲ್ ಜೈಲಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ವಿನಯ್ ಕುಲಕರ್ಣಿ ಕಣ್ಣೀರು ಹಾಕಿದ್ರಂತೆ. ಹಾಗೆ ಸೆಲ್ಗೆ ಹೋದಂಥವರು ಯಾರ ಜೊತೆಯೂ ಕೂಡ ಮಾತಾಡಿಲ್ಲ, ಏಕಾಂಗಿಯಾಗಿ ಅಲ್ಲಿ ಕೂತ್ಕೊಂಡು ಚಿಂತಿಸ್ತಾ ಇದ್ರು ಅನ್ನೋದು ಕೂಡ ಸಿಕ್ಕಂಥ ಮಾಹಿತಿ. ಬೆಳಿಗ್ಗೆ 6 ಗಂಟೆಗೆ ನಿದ್ರೆಯಿಂದ ಎದ್ದಿರುವಂತಹ ವಿನಯ್ ಕುಲಕರ್ಣಿ ಕೆಲ ಹೊತ್ತು ಬ್ಯಾರಕ್ನಲ್ಲೇ ವಾಕ್ ಮಾಡಿದ್ದಾರೆ. ಸಿಬ್ಬಂದಿಯಿಂದ ನ್ಯೂಸ್ ಪೇಪರನ್ನು ತರಿಸ್ಕೊಂಡು ವಿನಯ್ ಕುಲಕರ್ಣಿ ಓದಿದ್ದಾರೆ. ನಿನ್ನೆ ನಡೆದಂಥ ವಿದ್ಯಮಾನಗಳ ಬಗ್ಗೆ ನ್ಯೂಸ್ ಪೇಪರ್ನಲ್ಲಿ ಓದಿರುವಂಥ ಕುಲಕರ್ಣಿ ತಮ್ಮ ಸುದ್ದಿ ಏನಿದೆ, ತಮ್ಮ ಬಗ್ಗೆ ಏನೇನು ಬರೆದಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಓದಿದ್ರಂತೆ. ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ 9:15ಕ್ಕೆ ಅವರನ್ನು ಜೈಲಿಗೆ ಕರ್ಕೊಂಡು ಬಂದರು. ತಡರಾತ್ರಿ 11 ಗಂಟೆಗೆ ನಿದ್ರೆಗೆ ಜಾರಿದ್ರು. ಅಲ್ಲಿವರೆಗೂ ಕೂಡ ತುಂಬ ಚಿಂತಾಕ್ರಾಂತರಾಗಿ ಕುಳಿತಿದ್ರು, ಏಕಾಂಗಿಯಾಗಿ ಅವರು ಅಳ್ತಾ ಕೂತಿದ್ರು ಅನ್ನುವಂಥದ್ದು ಸಿಕ್ಕಂಥ ಮಾಹಿತಿ.